ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಮ್ಮನೇಲೆಲ್ಲರೂ ಇಷ್ಟಪಡ್ತೀನೋ ಉಪ್ಸಾರು ಅನ್ನೋ ಕಾಳು ಪಲ್ಯಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಒಂದು 1/4 kg ಅಷ್ಟು ಹುರುಳಿಕಾಯಿನ ಸೋಸ್ಕೊಂಡು ಈಗ ಅದನ್ನು ಪಲ್ಯಕ್ಕೆ ಕಟ್ ಮಾಡೋ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಉಪ್ಸಾರು ಮಾಡೋದಕ್ಕೆ 1/4 kg ಹುರುಳಿಕಾಯಿ ಅಂತೂ ಬೇಕೇ ಬೇಕು. ಹುರುಳಿಕಾಯಿ ಬಿದ್ರೇ ಉಪ್ಸಾರು ಚಂದ ಅಂತ ಹೇಳ್ಬೋದು. ಇದಾದಮೇಲೆ ನಾನು 1/4 kg ಅಷ್ಟು ಹೆಸರು ಕಾಳನ್ನ ತೊಗೊಂಡು ಮೊರಕ್ಕೆ ಹಾಕ್ಕೊಂಡು ಕೇರ್ಕೊಂಡು ಕಸ ಕಡ್ಡಿ ಧೂಳು ಎಲ್ಲ ಹೋಗೋ ಹಾಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದರ ಮಧ್ಯ ನಾವಿರೋ ವಾತಾವರಣನ ನಿಮಗೆ ತೋರಿಸ್ತೀನಿ ಬನ್ನಿ. ಹಳ್ಳಿಲಿದ್ರೆ ಯಾಕಪ್ಪ ನೆಮ್ಮದಿ ಅಂದರೆ ಈ ರೀತಿ ಮರ ಗಿಡಗಳ ಜೊತೆ ಇರೋದೇ ಒಂದು ಖುಷಿ. ಇಲ್ಲಿ ನೀವು ನೋಡ್ಬೋದು, ಒಂದು ದೊಡ್ಡ ಹಲಸಿನ ಮರ ಇದೆ. ಇದೇ ಮರದಿಂದ ತಾನಾಗೆ ಬಿದ್ದಿರೋ ಹಣ್ಣು ನಮಗೆ ಸಿಕ್ಕಿದೆ. ಹಚ್ಚಿದಾಗ ಹೊಸ ವಿಡಿಯೋನೇ ಮಾಡ್ತೀನಿ. ಈಗ ನಾನು ಒಂದು ಪಾತ್ರೆಗೆ ಹಚ್ಚಿಟ್ಕೊಂಡಿದ್ದು ಹುರುಳಿಕಾಯಿ ಮತ್ತು ಹೆಸರು ಕಾಳು ಜೊತೆಗೆ 10 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡು ಎಲ್ಲ ತೊಳ್ಕೊತ ಜಾಲಿಸ್ತಾ ಇದ್ದೀನಿ. ಹೆಸರು ಕಾಳಲ್ಲಿ ಮತ್ತು ತರಕಾರಿ ಆಗಿರೋದ್ರಿಂದ ಹುರುಳಿಕಾಯಲ್ಲೂ ಕೂಡ ತುಂಬ ಮರಳಿನ ಥರ ಮಣ್ಣಿರುತ್ತೆ. ಹಾಗಾಗಿ ನಾವು 2 ಸರ್ತಿ ಕ್ಲೀನಾಗಿ ಜಾಲಿಸ್ಕೊಳ್ಳೋದು ಒಳ್ಳೆಯದು. ಇದಾದಮೇಲೆ ಇದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಬೇಯಕ್ಕಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಇದಾದಮೇಲೆ ನಾನು ತೆಂಗಿನಕಾಯಿ ತುರ್ಕೊತಾ ಇದ್ದೀನಿ ಸಾರಿಗೆ ರುಬ್ಬೋದಕ್ಕೆ ಹಾಗೆ ಪಲ್ಯಕ್ಕೆ. ಇದ್ರ ಮಧ್ಯ ನನ್ನ ಮಗ ಒಂದಿಷ್ಟು ತುಂಟಾಟ ಮಾಡ್ತಾ ನನ್ನನ್ನು ನಗಿಸ್ತಾ ನನ್ನ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾನೆ. ಇದಾದಮೇಲೆ ತರಕಾರಿ ಸಿಪ್ಪೆ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಗೆ ಬಂದು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿ 1 ಮಿಕ್ಸಿ ಜಾರ್ಗೆ 2 ಸ್ಪೂನಷ್ಟು ತೆಂಗಿನಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, 5 ರಿಂದ 6 ಕಾಳುಮೆಣಸು, 1 ಅರ್ಧ ಸ್ಪೂನಷ್ಟು ಜೀರಿಗೆ, ಚೂರು ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಹಾಗೆ ಬೇಯಿಸಿದ್ದು 10 ಹಸಿಮೆಣಸಿನ್ಕಾಯಿ ಜೊತೆಗೆ ಬೇಯಿಸ್ಕೊಂಡಿರೋ ಕಾಳು ಇದಿಷ್ಟನ್ನು ಹಾಕಿ ರುಬ್ಕೊತಾ ಇದ್ದೀನಿ. ಇಲ್ಲಿ ನಮ್ಮ ಹಸಿರು ಖಾರ ರೆಡಿ ಆಯಿತು. ಈಗ ನಾನು ಕಟ್ಟನ್ನು ಮತ್ತು ಕಾಳನ್ನು ಎರಡನ್ನೂ ಬಸ್ಕೊಂಡ್ಬಿಟ್ಟು ಹೆಸರು ಕಾಳಿನ ಕಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಗೆಯೇ ರುಬ್ಕೊಂಡಿದ್ದ ಖಾರ ಜೊತೆಗೆ ನೆನೆಸ್ಕೊಂಡಿದ್ವಲ್ಲ ಹುಣಸೆ ಹಣ್ಣು ಅದರ ರಸನ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ರುಚಿಯಾಗಿರೋ ಉಪ್ಸಾರು ತಯಾರಾಯಿತು. ಈಗ ನಾನು ಬಸ್ಕೊಂಡಿದ್ದ ಕಾಳಿಗೆ ತುರಿದಿರೋ ತೆಂಗಿನಕಾಯಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕಾಳಿಗೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸಣ್ಣ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೂರು ಸಾಸಿವೆ ಸೇರಿಸ್ಕೊಂಡು ಸಾಸಿವೆ ಸಿಡಿದ ನಂತರ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಅದಕ್ಕೆ ಚಿಕ್ಕದಾಗಿ ಹಚ್ಕೊಂಡಿದ್ದು 2 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. 1 ನಿಮಿಷ ಹೀಗೆ ಬಾಡಿಸ್ಕೊಂಡು ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಅದ್ರ ಜೊತೆಗೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಮತ್ತಿನ್ನೊಂದ್ಸಲ ಬಾಡಿಸ್ಕೊತಾ ಇದ್ದೀನಿ. ಹೀಗೆ 2 ನಿಮಿಷ ಸಣ್ಣ ಊರಿನಲ್ಲಿ ಫ್ರೈ ಮಾಡಿಕೊಂಡೆ. ಈಗ ನಮ್ಮ ಒಗ್ಗರಣೆ ರೆಡಿ ಆಯಿತು. ಇದನ್ನು ನಾನು ಹೆಸರು ಕಾಳು ಮತ್ತು ಹುರುಳಿಕಾಯಿನ ಬಸ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡು ಒಗ್ಗರಣೆ ಎಲ್ಲ ಕಾಳಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ ನಮ್ಮ ಕಾಳು ಕೂಡ ರೆಡಿ ಆಯಿತು. ಈಗ ಅನ್ನಕ್ಕಿಡೋ ಟೈಮ್. ಅಕ್ಕಿ ತೊಳೆದು ಅನ್ನಕ್ಕಿಟ್ಟೆ. ಅನ್ನ ಕೂಡ ಬೇಗ ಕುಕ್ಕರಲ್ಲಿ ಆಗೋಯ್ತು. ತಟ್ಟೆ ಕೂಡ ಬಡಿಸಿದ್ದಾಯಿತು. ಇವತ್ತು ನಾನು ಮಾಡಿರೋ ಈ ಉಪ್ಸಾರು ಕಾಳು ಪಲ್ಯ ಅನ್ನ ನಮ್ಮನೇಲಿ ಎಲ್ರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.